ಈ ಕಾಲ್ತುಳಿತದ ದುರಂತದಲ್ಲಿ ಪ್ರಾಣ ಕಳ್ಕೊಂಡಂತಹ ಜೀವಗಳು 11, ಇನ್ನು ಅವರ ಕುಟುಂಬ ಅಂತೂ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಗೋಳಾಡ್ತಾ ಇದ್ದಾರೆ. ಅದರಲ್ಲೂ ಕೋಲಾರದ ಸಹನಾ ಕಥೆಯ ಹಾಗೂ ಸಹನಾ ಕುಟುಂಬಸ್ಥರ ಕಥೆಯನ್ನು ನಿಮ್ಮ ಮುಂದೆ ಹೇಳಲೇಬೇಕು. ಮಗಳನ್ನ ಕಳ್ಕೊಂಡ ಕುಟುಂಬಸ್ಥರ ಕಣ್ಣೀರು ಇನ್ನೂ ಕೂಡ ನಿಂತಿಲ್ಲ. ಜನರನ್ನ ಮರಳು ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಅಮಾನತಾಗಿದೆ. ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಅವಶ್ಯಕತೆಯೇ ಇರಲಿಲ್ಲ. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಸರಿಯಲ್ಲ. ವಿಜಯೋತ್ಸವದಲ್ಲಿ ಸರ್ಕಾರದ ಉನ್ನತ ದರ್ಜೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರ ಮಕ್ಕಳು ಮಾತ್ರ ವಿಧಾನಸೌಧದ ಮೆಟ್ಲ ಮೇಲಿದ್ರು, ನಮ್ಮ ಮಕ್ಕಳು ಮಾತ್ರ ಸತ್ತೋದ್ರು ಅಂತ ಮೃತ ಸಹನಾ ತಂದೆ ಸುರೇಶ್ ಬಾಬು ಬೇಸರ ಹೊರಹಾಕಿದ್ರು. ನಮ್ಮ ಮಕ್ಕಳಿಗಾದಂತಹ ಸ್ಥಿತಿ ಇವರ ಮಕ್ಕಳಿಗಾಗಿದ್ರೆ ಏನಾಗ್ತಾ ಇತ್ತು? ನಮ್ಮ ಮಕ್ಕಳ ಮೇಲೆ ಹಲವು ಕನಸುಗಳನ್ನು ನಾವು ಇಟ್ಕೊಂಡಿದ್ವಿ. 24 ವರ್ಷ ಚೆನ್ನಾಗಿ ಸಾಕಿ ಮದುವೆ ಮಾಡಬೇಕಾಗಿತ್ತು. ನಾವು ಚೆನ್ನಾಗಿ ಮದುವೆ ಮಾಡಿ 4 ಜನರಿಗೆ ಊಟ ಹಾಕೋ ಕನಸಿತ್ತು. ಆದರೆ ಈ ಥರ ಊಟ ಅಂದರೆ ತಿಥಿ ಊಟ ಹಾಕ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಪಾಪ ಅವರು ತಮ್ಮ ನೋವಿನ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಆಫೀಸರ್ಸ್ ಮೇಲೆ ಕ್ರಮ ಕೈಗೊಂಡ್ರೆ ಇದು ಒಂದು ಜನನ ಮರಳು ಮಾಡೋ ತಂತ್ರ ಅಂತ ಅನ್ಸುತ್ತೆ. ಈ ಒಂದು ಇದರಿಂದ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೋಸ್ಕರಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಅದು ಸಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮಗು ಮನೆಗೆ ಬರಲ್ಲ. ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಇವಾಗಲೇ ಆ್ಯಕ್ಚುಲಿ ಇದು ಅವಶ್ಯಕತೆ ಇತ್ತಾ, ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅವ್ರು ಇಲ್ಲ ಮಾಡಬೇಕು ಅಂದವರು ಮುನ್ನೆಚ್ಚರಿಕೆ ಕ್ರಮದಾಗಂದ್ರೆ ಏನೇನು ಮಾಡಬೇಕು, ಸೌಲಭ್ಯಗಳು ಅಲ್ಲಿ ಏನೇನಾಗುತ್ತೆ ಇದೇನು ಗೊತ್ತಿಲ್ಲ ಇವರಿಗೆ. ಈ ಬೇಜವಾಬ್ದಾರಿತನದಿಂದ ಮಾಡಿ ಈ ಥರ ನಮ್ಮ ಮಕ್ಕಳಿಗೆ ಪ್ರಾಣ ಹಾನಿ ಮಾಡಿ ನಾವು ಮಕ್ಕಳು ಕಲ್ಕೊಳ್ಳೋದಾಯಿತು. ಅವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಈ ಸರ್ಕಾರನೇ ಇದಕ್ಕೆ ಹೊಣೆ ಅನ್ಸುತ್ತೆ. ಯಾರೋ ಮಾತಾಡ್ತಾ ಇದ್ರು, ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾರೆ, ಇಲ್ಲಿ ಕೂತ್ಕೋ ಅಂತೇಳಿ ಅವರ ಮಕ್ಕಳಿಗೆ ಅವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿದ್ರು, ನಮ್ಮ ಮಕ್ಳಿಗೆ ಕೈಗೊಳ್ಳೋರು. ನಮ್ಮ ಮಕ್ಕಳು ಹೋದರೆ ಹೋಗ್ಲಿನ, ಅವ್ರ ಮಕ್ಕಳು ಸೇಫ್ ಆಗಿರ್ಬೇಕು. ಸರ್ ಈಗಿನ 24 ವರ್ಷ ಆದಮೇಲೆ ಅವಳು ಒಳ್ಳೆ ಎಜುಕೇಷನ್ ಆಯಿತು. ಎಜುಕೇಷನ್ ಆದಮೇಲೆ ಕೆಲಸ ಆಯಿತು. ಕೆಲಸ ಆದಮೇಲೆ ಇನ್ನು ನಮ್ಮ ಜವಾಬ್ದಾರಿ ಏನಿತ್ತು, ಮದುವೆ ಮಾಡೋದೇ. ಒಳ್ಳೆ ಹುಡುಗ ಸಿಕ್ಕಿದ್ರು. ನಮಗೂ ಏನೋ ಕಂದಿದ್ದು ಚೆನ್ನಾಗಿ ಮದುವೆ ಮಾಡಿ, ಅದೇ ನಮ್ಮ ಮದುವೆ ಮಾಡಿ ಮದುವೆಯಲ್ಲಿ ನಾವು 4 ಜನಕ್ಕೆ ಊಟ ಹಾಕಬೇಕು. ನಮ್ಮ ಹೆಂಗಸರು ಹೇಳ್ತಾ ಇದ್ರು ಅವಾಗ, 4 ಜನಕ್ಕೆ ಊಟ ಹಾಕಬೇಕು ಮದುವೆಯಲ್ಲಿ. ಅಂದರೆ ಈ ಥರ ಊಟ ಹಾಕಬೇಕು ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ. ತಂದೆ ಮಗಳನ್ನು ನೆನೆದು ಎಷ್ಟೊಂದು ಸಂಕಟವನ್ನು ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉದಾಹರಣೆ. ಕೇವಲ ಒಂದು ಕುಟುಂಬ ಅಲ್ಲ, ಎಲ್ಲ ಕುಟುಂಬಗಳ ದುರಂತ ಅಧ್ಯಾಯದ ಭಾಗ ಇದಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರಕ್ಕೆ ಒಂದು ಫೋಟೋ ಶೂಟ್ ಆಪರ್ಚುನಿಟಿ ಬೇಕಿತ್ತು. ಬಟ್ ಬಲಿಯಾಗಿದ್ದು ಮಾತ್ರ ತಪ್ಪೇ ಮಾಡದ ಅಮಾಯಕ ಜೀವಗಳು.